ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೇಮ್ ಫ್ರಮ್ ಪ್ರೇಮ್ಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಏನಪ್ಪ ಮಾರ್ನಿಂಗ್ ಎಲ್ಲ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ಇವತ್ತು ಸಂಡೇ ಮಾರ್ನಿಂಗ್. ಸಂಡೇ ಅಂದಮೇಲೆ ಸ್ಪೆಷಲ್ ಇರಬೇಕಲ್ವಾ? ಅದಕ್ಕೆ ಇವತ್ತು ನಾನು ನಮ್ಮನೆಯಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಮೆಟ್ರೋಗೆ ಯಾಕೆ ಅಂದ್ರೆ ನಾವಿವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ ಮ್ಯಾಚ್ ನೋಡೋಕ್ಕೆ. ಬಹಳ ದಿನದಿಂದ ಅನ್ಕೊಂಡಿದ್ದೆ ಯಾವುದಾದ್ರೂ ಮ್ಯಾಚ್ ಸ್ಟೇಡಿಯಮಲ್ಲಿ ನೋಡಬೇಕು ಅಂತ. ಬಟ್ ಎಲ್ಲ ಮ್ಯಾಚ್ನು ಟಿ ವಿಲೇ ನೋಡ್ತಾ ಇದ್ವಿ. ಈಗಾದರೂ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಸ್ಟಾಪ್ ಬಂತು, ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್. ನಾನೀಗ ಫಸ್ಟು ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನಿಂದ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಸ್ಟೇಡಿಯಂ ಹೋಗೋಕ್ಕೆ. ಕರೆಕ್ಟ್, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಯಾಕೆ ಅಂತ ಹೇಳಿಲ್ವಲ್ಲ. ಈ ಟೈಮಲ್ಲಿ ಯಾವ ಮ್ಯಾಚ್ ನಡೀತಾ ಇದೆ ಗೊತ್ತಾ? KCC ನಡೀತಾ ಇದೆ. ಹೌದು, ಕನ್ನಡ ಚಲನಚಿತ್ರ ಕಪ್. ಬನ್ನಿ, ನಮ್ಮ ಮೆಟ್ರೋ ಬಂತು, ಒಳಗಡೆ ಹೋಗೋಣ. ಈ ಮೆಟ್ರೋ ಇಲ್ಲಿಂದ ಡೆಸ್ಟಿನೇಷನ್ಗೆ ಹೋಗೋ ಸೈಕಲ್ ಗ್ಯಾಪಲ್ಲಿ ಸ್ವಲ್ಪ KCC ಬಗ್ಗೆ ಹೇಳ್ತೀನಿ. ಏನಿದು KCC ಅಂದ್ರೆ, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಅವರು ಎಲ್ಲರೂ ಸೇರಿಕೊಂಡು ಮ್ಯಾಚ್ ಆಟಾಡ್ತಾ ಇದ್ದಾರೆ. ಈ ಟೈಮ್ ನಡೀತಾ ಇರೋದು KCC ಪಾರ್ಟ್ 4 ಅಂದರೆ 4th ಸೀಸನ್. ಈ ಸೀಸನಲ್ಲಿ ಟೋಟಲ್ ಆಗಿ 6 ಟೀಮ್ಸ್ ಇದೆ. ಟೀಮ್ ಹೊಯ್ಸಳ ಈಗಲ್ಸ್, ಈ ಟೀಮಲ್ಲಿ ಸುದೀಪ್ ಕ್ಯಾಪ್ಟನ್ ಆಗಿರ್ತಾರೆ. ತಿಲಕರತ್ನ ದಿಲ್ಶನ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ನೆಕ್ಸ್ಟ್ ಟೀಮ್ 2 ಗಂಗಾ ವಾರಿಯರ್ಸ್, ಈ ಟೀಮಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಮುರಳಿ ವಿಜಯ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ಟೀಮ್ 3 ರಾಷ್ಟ್ರಕೂಟ ಪ್ಯಾಂಥರ್ಸ್, ಈ ಟೀಮಲ್ಲಿ ಶಿವರಾಜ್ ಕುಮಾರ್ ಅವ್ರ ಟೀಮ್ ಆಗಿದ್ದು, ಈ ಟೀಮಲ್ಲಿ ಪ್ರದೀಪ್ ಕ್ಯಾಪ್ಟನ್ ಆಗಿರ್ತಾರೆ. ಸುರೇಶ್ ರೈನಾ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ಟೀಮ್ 4 ಒಡೆಯರ್ ಚಾರ್ಜರ್ಸ್, ಈ ಟೀಮ್ ಉಪೇಂದ್ರ ಅವ್ರ ಟೀಮ್ ಆಗಿದ್ದು, ಈ ಟೀಮಲ್ಲಿ ವಿಕ್ರಾಂತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಎಸ್ ಬದ್ರಿನಾಥ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ಟೀಮ್ 5 ವಿಜಯನಗರ ಪೇಟ್ರಿಯೋಟ್ಸ್, ಈ ಟೀಮ್ ದುನಿಯಾಜೆಡ್ ಅವ್ರ ಟೀಮ್ ಆಗಿದ್ದು, ಈ ಟೀಮಲ್ಲಿ JK ಅವ್ರ ಕ್ಯಾಪ್ಟನ್ ಆಗಿರ್ತಾರೆ. ಹರ್ಷಲ್ ಗಿಬ್ಸ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ಟೀಮ್ 6 ಕದಂಬ ಲಯನ್ಸ್, ಈ ಟೀಮ್ ಡಾಲಿ ಧನಂಜಯ್ ಅವ್ರ ಟೀಮ್ ಆಗಿದ್ದು, ಈ ಟೀಮಲ್ಲಿ ರಾಜೀವ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ರಾಬಿನ್ ಉತ್ತಪ್ಪ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ತಾರೆ. ಮೆಟ್ರೋ ಇಳಿದು ಸ್ಟೇಡಿಯಂ ಹೋಗೋಣ. ಟೋಟಲ್ ಆಗಿ ಈ KCC ಮ್ಯಾಚು 3 ಡೇಸ್ ನಡೀತಾ ಇದೆ. ಟೋಟಲ್ 6 ಟೀಮ್ಸ್ ಇದೆ. ಒಂದೊಂದು ಟೀಮು 5 ಮ್ಯಾಚಸ್ ಆಡ್ತಾ ಇದೆ. ನಾವು ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸ್ಟೇಡಿಯಮಲ್ಲಿ ಕೌಂಟರ್ ನಂಬರ್ 5 ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಸ್ಟೇಡಿಯಂ ಒಳಗೆ ಹೋಗೋಣ. ಸ್ಟೇಡಿಯಂ ಒಳಗೆ ಹೋಗ್ತಾ ಇದ್ದಂಗೆ ಹೆವಿ ಸೌಂಡ್ ಕೇಳಿಸ್ತಾ ಇತ್ತು ಹೊರಗಡೆಯಿಂದ. ಯಾವಾಗ ಒಳಗಡೆ ಹೋಗ್ತೀನೋ ಅಂತ ಅನಿಸ್ತಾ ಇತ್ತು. ಬನ್ನಿ ಹೋಗೋಣ. ಸ್ಟೇಡಿಯಂನ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಗ್ರೌಂಡಿಗೆ ಎಂಟ್ರಿ ಆದಾಗ ಗಣೇಶ್ ಟೀಮ್ ಡಾಲಿ ಟೀಮ್ ಮ್ಯಾಚ್ ನಡೀತಾ ಇತ್ತು. ನೆಕ್ಸ್ಟ್ ಮ್ಯಾಚ್ ಸುದೀಪ್ ಅವ್ರದ್ದಿತ್ತು. ನಮ್ಮ ಕಣ್ಣಿಗೆ ಬಿದ್ದಿದ್ದು ಸುದೀಪ್ ಟೀಮ್ ಅವರು ವಾರ್ಮ್ ಅಪ್ ಮಾಡೋದು. ಇನ್ನೊಂದು ಸೈಡು ಉಪೇಂದ್ರ ಟೀಮ್ ಅವರು ವಾರ್ಮ್ ಅಪ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಕಿಚ್ಚ ಸರ್ ಕಾಣಿಸಿದ್ದು. ಹಾಗೆ ಕಿಚ್ಚ ಸುದೀಪ್ ಅವ್ರ ಜೊತೆ ಅವ್ರ ಟೀಮಲ್ಲಿರೋ ಇಂಟರ್ನ್ಯಾಷನಲ್ ಪ್ಲೇಯರ್ ದಿಲ್ಶನ್ ಅವ್ರು ಕಂಡಿದ್ದು. ಸೋಲೇ ಇರಲಿ ಗೆಲುವೇ ಇರಲಿ, ನಮ್ಮ ತಂಡ ನಮ್ಮ ಹೆಮ್ಮೆ ಅಂತ ನಮ್ಮ RCB ಫ್ಯಾನ್ಸ್ ಎಲ್ಲೇ ಹೋದರೂ RCB ಯಾವುದೇ ಮ್ಯಾಚ್ ಇರಲಿ RCB ಚಾಂಟಿಂಗ್ ಮಾತ್ರ ಬಿಡಲ್ಲ. ಇನ್ನು KCC ಮ್ಯಾಚಲ್ಲಿ ಕೇಳಬೇಕಾ? ಹಾಗೆ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ದುವಾ ಸರ್ಜಾ ಅವರು ಫ್ಯಾನ್ಸ್ಗೆ ವಿಶ್ ಮಾಡಿದ್ದು.